ಗೃಹಲಕ್ಷ್ಮಿ ಗೃಹಲಕ್ಷ್ಮಿ. ಅಕ್ಕ, ಈ ಮನೆಗೆ ಅಮ್ಮನಾಗೋ ಮಗಳಾಗೋ ಕೆಲಸದವಳಾಗೋ ಯಾರೂ ಬೇಕಾಗಿಲ್ಲ. ನಿಮ್ಮ ಜಾಗಕ್ಕೆ ರಾಘವ್ಗೆ ಒಳ್ಳೆ ಹೆಂಡತಿ ಬೇಕು. ಈ ಜಾತಕದ ಪ್ರಕಾರ ಇವ್ರಿಗೆ ಈಗಾಗಲೇ 2ನೇ ಹೆಂಡತಿ ಇರಬೇಕಿತ್ತು. ಅವ್ರಿಗೆ 2ನೇ ಮದುವೆ ಆಗಿಲ್ಲ ಅಂದರೆ ಆದಷ್ಟು ಬೇಗ ಆಗುತ್ತೆ. ಲಕ್ಷ್ಮಿ, ನಿನ್ನ ಗಂಡ ಬಂದು ನಿಂತಿದ್ದಾನೆ, ಏನು ಮಾತಾಡಿಸ್ತಾನೆ ಇಲ್ಲ. ಲಕ್ಷ್ಮಿ, ನಾನು ನಿನ್ನ ಹತ್ರನೇ ಮಾತಾಡ್ತಿರೋದು. ನನಗೆ ನಿದ್ದೆ ಬರ್ತಾ ಇದೆ, ಬೆಳಿಗ್ಗೆ ಮಾತಾಡೋಣ. ಇಲ್ಲ, ನಾನು ಈಗಲೇ ಮಾತಾಡಬೇಕು, ಈ ಕ್ಷಣನೇ ಮಾತಾಡಬೇಕು. ಹಠ ಮಾಡಬೇಡಿ, ಹೋಗಿ ಸುಮ್ಮನೆ ಮಲಗಿ. ನಾನು ಹಠ ಮಾಡ್ತಿಲ್ಲ, ನಾನು ಮಾತಾಡ್ತಿದ್ದೀನಿ. ನೋಡಿ, ಈಗ ನೀವು ಮಾತಾಡೋ ಸ್ಥಿತಿಯಲ್ಲಿಲ್ಲ, ನಾನು ಕೇಳೋ ಸ್ಥಿತಿಯಲ್ಲಿಲ್ಲ. ಸುಮ್ಮನೆ ಹೋಗಿ ಮಲಗಿ. ಯಾವಾಗಲೂ ಕಳ್ಸೋದ್ರಲ್ಲೇ ಇರ್ತೀಯ, ಏನೂ ಹಂಚ್ಕೊಳಲ್ಲ. ಕ್ಯಾನ್ಸರಿಗೆ ಮೆಡಿಸನ್ ಇದೆ, ಬಾರೆ ಲಂಡನ್ಗೆ ಹೋಗೋಣ ಅಂದರೆ ಬರಲಾಗ್ಯ. ಈ ನಿನ್ನ ಬಾಡಿದ ಮುಖ ನೋಡ್ಕೊಂಡಿರೋಕೆ ಆಗಲ್ಲ ಲಕ್ಷ್ಮಿ. ನೀನು ಇಲ್ದಲೆ ನಂಗೆ ಬದುಕೋಕ್ಕಾಗಲ್ಲ. ನಿನ್ಗಿನ್ ಮುಂಚೆ ನಾನೇ ಜೀವ ಬಿಟ್ಬಿಡೋಣ ಅಂದರೆ ಆಮೇಲೆ ನಿನ್ಯಾರು ನೋಡ್ಕೊತಾರೆ? ನೀವು ಚಿಂತೆ ಮಾಡದೆ ಮಲಗಿ, ಆ ಸಾಯಿನಾಥ ಎಲ್ಲ ನೋಡ್ಕೋತಾನೆ. ನೋಡ್ಕೋತಾನೆ ಸಾಯಿನಾಥ. ಕಣ್ಮುಂದೆ ಕಾಣ್ತಾ ಇದೆ ಎಷ್ಟು ಚೆನ್ನಾಗಿ ನೋಡ್ಕೊಂತಿದ್ದಾನೆ ಅಂತ. ರೀ, ಅಮ್ಮ ಮಕ್ಕಳಿಗೆ ಎಚ್ಚರ ಆಗತ್ತೆ. ಈಗ ಸುಮ್ಮನೆ ಹೋಗಿ ಮಲಗಿ, ಬೆಳಿಗ್ಗೆ ಮಾತಾಡೋಣ. ನನಗೆ ನಿಂತರ ಮನ್ಸಲ್ಲಿ ಇಟ್ಕೊಳಕ್ ಬರಲ್ಲ ಲಕ್ಷ್ಮಿ. ಖುಷಿ ಇರ್ಲಿ ದುಃಖ ಇರ್ಲಿ ಎಲ್ಲ ನಿನ್ ಜೊತೆ ಹಂಚ್ಕೊಂತೀನಿ. ಯಾಕೆ ಹೇಳು, ಈ ನನ್ನ ಹೆಂಡತಿ ಅಲ್ವಾ? ಆದ್ರೆ ನೀನ್ ನನ್ನ ಹತ್ರ ಏನೂ ಹಂಚ್ಕೊಳಲ್ಲ. ನಾನು ಯಾರೋ ಹೊರನೋಡ್ತಾರ ಅಲ್ವಾ? ನನಗೆ ಅರ್ಥ ಆಯ್ತು ಬಿಡು, ನನಗೆಲ್ಲ ಅರ್ಥ ಆಯ್ತು. ನನಗೆ ಯಾರು ಬೇಡ. ರೀ, ಎಲ್ಲದಕ್ಕೂ ಒಂದು ಇತಿ ಮಿತಿ ಇದೆ. ಕುಟುಂಬದಲ್ಲಿ ಗಂಡನ ಸ್ಥಾನ ಏನು ಅಂತ ನಿಮಗೆ ಗೊತ್ತಾ? ಇಲ್ಲ, ಗೊತ್ತಿಲ್ಲ. ನಿಮಗೆ ಗೊತ್ತಿದ್ದಿದ್ರೆ ಖಂಡಿತ ಈ ರೀತಿ ನೀವು ಮಾಡ್ತಾ ಇರಲಿಲ್ಲ. ಮನೆ ಯಜಮಾನ ತನ್ನ ಎಲ್ಲ ಜವಾಬ್ದಾರಿಗಳನ್ನು ಹೆಗಲ ಮೇಲೆ ಹೊತ್ತು ಸಂಸಾರನ ಧೈರ್ಯದಿಂದ ಮುಂದೆ ನಡೆಸ್ತಾನೆ. ಆದ್ರೆ ಈಗ ನೀವು ಮಾಡ್ತಾ ಇರೋದೇನು? ರೀ, ನಿಮಗೆ ಸಮಸ್ಯೆ ಬಂದಾಗ ನಾನು ಹೀಗೆ ಮಾಡಿದ್ನ? ನಿಮ್ ಜೊತೆ ನಿಂತ್ಕೊಳ್ಳಿಲ್ವಾ? ನನಗೇನೇ ಅಪಾಯ ಬಂದ್ರೂ ಪರವಾಗಿಲ್ಲ, ನೀವಾದ್ರೂ ಚೆನ್ನಾಗಿರ್ತೀರಲ್ಲ ಅಂತ ಹೇಳಿ ಎಲ್ಲಾನು ಧೈರ್ಯವಾಗಿ ಎದುರಿಸಿದೆ. ಆದ್ರೆ ನೀವು ಹೀಗೆಲ್ಲ ಮಾಡಿ ನನ್ನ ಧೈರ್ಯನ ಇನ್ನೂ ಕುಗ್ಗೋ ಹಾಗೆ ಮಾಡ್ತಾ ಇದ್ದೀರಾ. ನಾನು ಏನ್ ಮಾಡ್ಲಿ ಲಕ್ಷ್ಮಿ? ನೀನ್ ಬಿಟ್ಟೋಗ್ತೀಯ ಅನ್ನೋ ನೋವಲ್ಲಿದ್ದೀನಿ. ನನಗೆ ಯಾರೇ ಇದ್ದಾರೆ? ಹೌದಾ? ಹಾಗಾದ್ರೆ ನನಗೆ ಯಾರು ಇದ್ದಾರೆ? ಜವಾಬ್ದಾರಿ ಇಲ್ಲದೆ ಇರೋ ಕುಡುಕು ಗಂಡ ಪರಿಸ್ಥಿತಿನ ಧೈರ್ಯವಾಗಿ ಎದುರಿಸದೆ ಹೆದರ್ಕೊಂಡು ಓಡ್ ಹೋಗ್ತಾ ಇದ್ದಾರೆ. ಲಕ್ಷ್ಮಿ, ಹಾಗೆಲ್ಲ ಹೇಳ್ಬೇಡ ನೀನು. ಮತ್ತಿನ್ನೇನ್ರಿ, ನಾನ್ ನಿಮ್ ಬೆನ್ ಹಿಂದೆ ನಿಂತ್ಕೊಂಡು ಸಹಾಯ ಮಾಡಿದಾಗೆ ನೀವು ಕೂಡ ನನ್ನ ಸಮಸ್ಯೆಗೆ ಸ್ಪಂದಿಸ್ತೀರಾ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀವಿನ್ನೂ ಈ ಸಮಸ್ಯೆನ ದೊಡ್ಡದ್ ಮಾಡ್ತಾ ಇದ್ದೀರಾ. ಆ ಲ್ಯಾಂಡ್ ಸಮಸ್ಯೆ ಆದಾಗ್ಲೂ ಹಗಲು ರಾತ್ರಿ ಕಾದು ನಿಮ್ಮನ್ನ ಕಾಪಾಡ್ಕೊಂಡೆ. ಯಾಕೆ ಗೊತ್ತಾ? ನಿಮ್ ಕಷ್ಟ ನನ್ ಕಷ್ಟ ಅಂತ. ಈ ಪರಿಸ್ಥಿತಿಯಲ್ಲಿ ನೀವು ನನ್ನ ಜೊತೆ ನಿಲ್ಲೋದು ನಿಮ್ ಕರ್ತವ್ಯ. ಅದನ್ನ ನೀವು ನಿಭಾಯಿಸ್ತಾ ಇದ್ದೀರಾ.
ಮಕ್ಳ ಎದುರುಗಡೆ ಕುಡ್ಕೊಂಡು ಬರ್ತಾ ಇದ್ರ. ಮಕ್ಳೆಲ್ಲ ನಿಮ್ಮನ್ನ ಎಷ್ಟು ಪ್ರೀತಿಸ್ತಾರೆ. ಆ ಪ್ರೀತಿನೆಲ್ಲ ಒಂದು ಕ್ಷಣದಲ್ಲಿ ಕಳ್ಕೊತಾ ಇದ್ದೀರಾ ರೀ. ಹೀಗೆ ಮಾಡ್ತಾರಿ, ಒಂದಿನ ನೀವು ನಿಜವಾಗ್ಲೂ ಒಬ್ಬಂಟಿ ಆಗ್ತೀರಾ. ನನ್ನ ಸಮಸ್ಯೆನ ಅರ್ಥ ಮಾಡ್ಕೊಳ್ಳೋಷ್ಟು ದೊಡ್ಡ ಮನಸ್ಸಿದೆ ನಿಮ್ಗೆ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀವ್ ಹೀಗೆಲ್ಲ ಮಾಡೋದು ನೋಡಿದ್ರೆ ನನಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನಿಮಗ್ ನನ್ ಮೇಲಿರೋದು ಪ್ರೀತಿನೋ ಕೋಪನೋ ಹುಚ್ಚೋ ಒಂದು ಅರ್ಥ ಆಗ್ತಾ ಇಲ್ಲ. ಯಾರು ಬೇಡವಾ ನಿಮ್ಗೆ? ನಾವೆಲ್ಲ ಇಲ್ದೆ ಇರ್ತೀರಾ ನೀವು? ನೀವ್ ಹೀಗೆ ಮಾಡ್ತಾರೆ, ಒಂದಲ್ಲ ಒಂದಿನ ನಾನು ಅಮ್ಮ ಮಕ್ಕಳು ಎಲ್ರು ನಿಜವಾಗ್ಲೂ ನಿಮ್ಮನ್ನ ಬಿಟ್ಟು ಎಲ್ಲಾದ್ರೂ ಹೊರಟೋಗ್ತೀವಿ. ಲಕ್ಷ್ಮಿ, ಸಾರಿ, ಬಂದು ತುಂಬ ಹೊತ್ತಾಯ್ತಾ? ಹೌದು, 1 ಗಂಟೆ ಆಯಿತು. ಸಾರಿ, ನೀವು ಇದ್ದಕ್ಕಿದ್ದಾಗೆ ಬರೋ ವಿಚಾರ ಫೋನ್ ಮಾಡಿ ಹೇಳಿದ್ರಲ್ಲ. ಆಫೀಸಲ್ಲಿ ತುಂಬ ವರ್ಕ್ ಇತ್ತು, ಅದು ಮುಗಿಸ್ ಬರೋದು ಇಷ್ಟೊತ್ತಾಯಿತು. ನನ್ನ ಕಡೆಯಿಂದನೂ ಕ್ಷಮೆ ಇರಲಿ. ಆದರೆ ಆದಷ್ಟು ಬೇಗ ನಿಮಗೆ ವಿಷಯ ತಿಳಿಸ್ಲೇಬೇಕಾಗಿತ್ತು, ಅದಕ್ಕೆ ಬರೋಕ್ಕೆ ಹೇಳಿದೆ. ಓ ಹೌದಾ? ನಿಮ್ಮ ಆರೋಗ್ಯ ಸರಿ ಇದೆ ತಾನೇ? ಹಾಂ. ಮತ್ತ್ಯಾಕೆ ಸುಸ್ತಾದವ್ರ ಥರ ಕಾಣಿಸ್ತಾ ಇದ್ದೀರಾ? ಆಫೀಸಲ್ಲಿ ವರ್ಕ್ ಪ್ರೆಷರ್. ಓಹ್ ಹೌದಾ? ಏನೋ ಮುಖ್ಯವಾದ ವಿಷಯ ಇದೆ ಅಂತ ಹೇಳಿದ್ರಲ್ಲ, ಏನು? ನಿಮಗೊಂದು ಸಿಹಿ ಸುದ್ದಿ ಇದೆ. ನನಗೆ ದೆಹಲಿ ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಪ್ರಾಧ್ಯಾಪಕನಾಗಿ ಕೆಲಸ ಸಿಕ್ಕಿದೆ. ಹೌದಾ? ಬೆಸ್ಟ್ ಆಫ್ ಲಕ್. ಆದಷ್ಟು ಬೇಗ ನಾವು ಮದುವೆ ಆಗಬೇಕು, ಮದುವೆ ಪ್ರಮಾಣ ಪತ್ರ ತಗೋಬೇಕು, ದೆಹಲಿಯಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆ ಆಗಬೇಕು. ಇದೆಲ್ಲ 1 ವಾರದಲ್ಲಿ ಆಗಬೇಕು. ಮೀನಾಕ್ಷಿ ಅವರೇ, ನಾವು ಮದುವೆ ಆದಮೇಲೆ ಅಪ್ಪ ಅಮ್ಮನೂ ಅಲ್ಲೇ ಕರೆಸ್ಕೊಳ್ಳೋಣ. ಸ್ವಲ್ಪ ವರ್ಷ ಅಲ್ಲೇ ಇದ್ದು ಬಿಡೋಣ. ಮೀನಾಕ್ಷಿ ಅವರೇ, ನಾನು ನಿಮಗೆ ಮದುವೆ ದೆಹಲಿಯಲ್ಲಿ ನಿಲ್ಲಿಸೋದು ಅಂತ ಅಷ್ಟು ದೊಡ್ಡ ವಿಷಯ ಹೇಳ್ತಾ ಇದ್ದೀನಿ. ಆದರೆ ನೀವೆಲ್ಲದಕ್ಕೂ ಹ್ಞೂ 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 ಅಂತ ಇದ್ದೀರಲ್ಲ, ಯಾಕೆ? ಏನಾಯಿತು? ಏನಾದರೂ ಪ್ರತ್ಯುತ್ತರ ಕೊಡಿ. ಅದು ಶರತ್, ನೀವು ಡೆಲ್ಲಿಗೆ ಹೋಗಿ, ನಾನು ಬರೋದಿಲ್ಲ. ಬರಲ್ಲ ಅಂದರೆ? ಬರಲ್ಲ ಅಂದರೆ ಬರ್ತೀನಿ, ಆದರೆ ಸ್ವಲ್ಪ ಲೇಟಾಗಿ ಬರ್ತೀನಿ. ಮೀನಾಕ್ಷಿ ಅವರೇ, ನೀವು ಯಾಕೆ ಹೀಗೆ ಹೇಳ್ತಾ ಇದ್ದೀರಾ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ತಡವಾಗಿ ಬರ್ತೀನಿ ಅಂದರೆ ಯಾವಾಗ ಬರ್ತೀರಾ? ಶರತ್, ಡೇಟ್ ಫಿಕ್ಸ್ ಮಾಡಿ ಯಾವತ್ತು ಅಂತ ಹೇಳಕ್ಕಾಗಲ್ಲ. ಲಕ್ಷ್ಮಿ ಕಂಡೀಷನ್ ಕ್ರಿಟಿಕಲ್ ಆಗಿದೆ. ಅದು ನನಗೂ ಗೊತ್ತು. ಜೊತೆಗೆ ಆಫೀಸ್ ಮೇಂಟೈನ್ ಮಾಡಬೇಕು. ರಾಘವ್ ಬಿಸ್ನೆಸ್ ಪರಿಸ್ಥಿತಿ ಸರಿ ಇಲ್ಲ, ಲಕ್ಷ್ಮಿ ಮನಸ್ಥಿತಿ ಸರಿ ಇಲ್ಲ. ಇಂಥ ಟೈಮಲ್ಲಿ ನಾನು ನಿಮ್ಮ ಜೊತೆ ಬರೋದು ನ್ಯಾಯನಾ? ನಾನು ಅವಳ ಫ್ರೆಂಡ್ ಆಗಿ ಅವಳಿಗೆ ಮಾರಲ್ ಸಪೋರ್ಟ್ ಆಗಿ ಇರಲೇಬೇಕು. ಮೀನಾಕ್ಷಿ ಅವರೇ, ನೀವು ಇದೇ ಕೆಲಸನ ದೆಹಲಿಯಲ್ಲಿ ಇದ್ಕೊಂಡೇ ಮಾಡ್ಬೋದಲ್ವಾ? ಅದು ಸರಿ ಅಲ್ಲ ಶರತ್. ಒಡೆದೋಗಿರೋ ಮನಸ್ಸಿಗೆ ಪಕ್ಕದಲ್ಲಿದ್ದು ಸಮಾಧಾನ ಹೇಳಿದ್ರೇ ಒಳ್ಳೇದು. ನಾನು ಡೆಲ್ಲಿಗೆ ಬರಲ್ಲ, ದಯವಿಟ್ಟು ನನಗೆ ಫೋರ್ಸ್ ಮಾಡಬೇಡಿ. ಇಂಥ ಟೈಮಲ್ಲಿ ನಾನು ಲಕ್ಷ್ಮಣ್ ಬಿಟ್ಟು ಬಂದರೆ ಇಷ್ಟು ವರ್ಷದ ನಮ್ಮ ಫ್ರೆಂಡ್ಶಿಪ್ಗೆ ಬೆಲೆನೇ ಇರೋದಿಲ್ಲ. ಸರಿ, ಈಗ ನೀವು ಇಲ್ಲಿ ಇದ್ದೇನು ಮಾಡ್ತೀರಾ? ಲಕ್ಷ್ಮಿ ಅವ್ರಿಗೆ ಬರೋ ಸಾವನ್ನು ತಡೆದು ನಿಲ್ಲಿಸ್ತೀರಾ? ಅದು ನನ್ನ ಕೈಯಿಂದ ಸಾಧ್ಯ ಇಲ್ಲ ಶರತ್. ಅವಳಿರೋಷ್ಟು ದಿನ ಅವಳನ್ನು ಕಂಫರ್ಟಬಲ್ ಆಗಿ ನಾನು ನೋಡ್ಕೋತೀನಿ, ಅವಳಿಗೆ ಮಾರಲ್ ಸಪೋರ್ಟ್ ಆಗಿ ನಿಂತ್ಕೋತೀನಿ. ಮೀನಾಕ್ಷಿ ಅವರೇ, ಲಕ್ಷ್ಮಿ ಅವರು ಆತ್ಮವಿಶ್ವಾಸದಿಂದ ಇದ್ದಾರಲ್ಲ, ಅವರು ನಿಮ್ಮ ಮೇಲೆ ಅವಲಂಬಿಸೋಷ್ಟು ದುರ್ಬಲರಲ್ಲ. ಅವಳ ಮನಸ್ಸಲ್ಲಿ ಏನು ನಡೀತಿದೆ ಅಂತ ನಿಮಗೆ ಯಾರಿಗೂ ಗೊತ್ತಿಲ್ಲ. ರಾಘವನ್ ಜಾತಕದಲ್ಲಿ 2ನೇ ಮದುವೆ ಅಂತ ಇದೆಯಂತೆ.
ಒಂದ್ ಕಡೆ ಕುಟುಂಬ, ಇನ್ನೊಂದ್ ಕಡೆ ಅವಳ ಗಂಡನ್ಗೆ 2ನೇ ಮದ್ವೆ ಆಗತ್ತೆ ಅನ್ನೋ ಸತ್ಯನ ಅವಳಿಗಿನ್ನೂ ಅರ್ಗಿಸ್ಕೊಳಕ್ ಆಗ್ತಾ ಇಲ್ಲ. 2ನೇ ಹೆಂಡತಿಯಾಗಿ ಬರೋಳು ಹೇಗಿರ್ತಾಳೋ ಏನೋ ಎತ್ತ ಅನ್ನೋ ಆತಂಕ. ಇಂಥ ಟೈಮಲ್ಲಿ ಯಾರಾದ್ರೂ ಒಬ್ರು ಜೊತೆಗಿರ್ಬೇಕಲ್ವಾ? ಹೌದು, ಆದರೆ ಅವ್ರ ಜೊತೆ ನೀವೇ ಯಾಕಿರಬೇಕು? ಸ್ವಲ್ಪ ವಾಸ್ತವದಲ್ಲಿ ಯೋಚನೆ ಮಾಡಿ ಮೀನಾಕ್ಷಿ ಅವರೇ. ಲಕ್ಷ್ಮಿ ಅವರಿಗೆ ಗಂಡ, ಅತ್ತೆ, ನಾದ್ನಿ, ಮಕ್ಕಳು ಎಲ್ಲರೂ ಇದ್ದಾರೆ. ಅವರೆಲ್ಲರೂ ಅವ್ರ ಬೆಂಬಲಕ್ಕೆ ನಿಂತ್ಕೋಬೋದು. ಆದರೆ ನನಗೆ ಯಾರೂ ಇಲ್ಲ. ನಮ್ಮ ನಡುವೆ ಮದುವೆ ಅನ್ನೋ ಹೊಸ ಸಂಬಂಧ ಹುಟ್ಕೋತಾ ಇದೆ. ಆದ್ದರಿಂದ ನನಗೆ ನನ್ನ ಕುಟುಂಬ ಸಿಗ್ತಾ ಇದೆ. ಆ ಸಂತೋಷಕ್ಕೆ ಕಾರಣ ನೀವೇ ಮೀನಾಕ್ಷಿ ಅವರೇ. ಈ ಮದುವೆ ಬಗ್ಗೆ ತುಂಬ ದೊಡ್ಡ ಕನಸು ಕಟ್ಕೊಂಡಿದ್ದೀನಿ. ನನಗೆ ಅರ್ಥ ಆಗತ್ತೆ ಶರತ್. ಮದುವೆ ಅನ್ನೋ ಸಂಭ್ರಮಕ್ಕಿಂತ ಲಕ್ಷ್ಮಿ ಕೊನೆ ದಿನಗಳಲ್ಲಿ ಅವಳನ್ನು ಚೆನ್ನಾಗಿ ನೋಡ್ಕೊಳ್ಳೋದೇ ಮುಖ್ಯ ಅನ್ನಿಸ್ತಾ ಇದೆ. ನೀವೇನು ಯೋಚನೆ ಮಾಡಬೇಡಿ ಮೀನಾಕ್ಷಿ ಅವರೇ. ಲಕ್ಷ್ಮಿ ಅವ್ರಿಗೆ ಏನಾದರೂ ಆದರೆ 24 ಗಂಟೆ ಒಳಗಡೆ ಇಲ್ಲಿರೋಣ. ಬದುಕಿದ್ದಾಗ ಅವಳ ಜೊತೆಲಿಲ್ದೆ ಅವಳು ಸತ್ ಮೇಲೆ ಬಂದ್ರೆ ಆ ಫ್ರೆಂಡ್ಶಿಪ್ಗೆ ಅರ್ಥನೇ ಇರೋದಿಲ್ಲ ಶರತ್. ಆದರೂ ಮೀನಾಕ್ಷಿ ಅವರೇ, ನಾನು ಹೇಳೋದನ್ನ ಸ್ವಲ್ಪ ಪ್ಲೀಸ್ ಶರತ್, ಒತ್ತಾಯ ಮಾಡಬೇಡಿ ನನಗೆ. ನಾನಲ್ಲಿ ಬಂದ್ರೆ ಒಂದು ಕ್ಷಣನೂ ನೆಮ್ಮದಿಯಾಗಿರಲ್ಲ. ಅದರಿಂದ ನಿಮ್ಗೂ ಬೇಜಾರು, ನನಗೂ ಬೇಜಾರು. ಅದಕ್ಕೆ ಸದ್ಯಕ್ಕೆ ನಾನು ಬರೋದಿಲ್ಲ. ಮೀನಾಕ್ಷಿ ಅವರೇ, ಇದೇ ನಿಮ್ಮ ಕೊನೆ ನಿರ್ಧಾರ? ಹೌದು. ಈ ಕ್ಷಣದಲ್ಲಿ ಲಕ್ಷ್ಮಿ ನೆಮ್ಮದಿ ಸಂತೋಷನೇ ಮುಖ್ಯ ನನಗೆ. ನಮಸ್ತೆ ಡಾಕ್ಟರ್. ನಮಸ್ತೆ, ಕೂತ್ಕೊಳ್ಳಿ. ಡಾಕ್ಟರ್, ನಾನು ಲಕ್ಷ್ಮಿ ಅಂತ. ಶ್ವೇತಾ ಅವರು ನಿಮ್ಮ ಹತ್ರ ಮಾತಾಡಿದ್ದೀನಿ ಅಂದರು. ಇವ್ರು ನನ್ನ ಹಸ್ಬೆಂಡ್ ರಾಘವ್ ಅಂತ. ಶ್ವೇತಾ ಅವರು ನಿಮ್ಮ ಬಗ್ಗೆ, ನಿಮ್ಮ ಯಜಮಾನ್ರ ಬಗ್ಗೆ ಎಲ್ಲ ಹೇಳಿದ್ದಾರೆ. ನೀವೊಂದು ಕೆಲಸ ಮಾಡಿ, ನೀವು ಸ್ವಲ್ಪ ಹೊರಗಡೆ ಇರಿ. ನಾನು ನಿಮ್ಮ ಯಜಮಾನ್ರ ಹತ್ರ ಸ್ವಲ್ಪ ಸಪ್ರೇಟಾಗಿ ಮಾತಾಡಬೇಕು. ರಾಘವ್, ನಿಮ್ಮ ಬಗ್ಗೆ, ನಿಮ್ಮ ಕುಟುಂಬದ ಬಗ್ಗೆ ಸ್ವಲ್ಪ ಹೇಳ್ತೀರಾ? ನನ್ನ ಬಗ್ಗೆ, ನನ್ನ ಫ್ಯಾಮಿಲಿ ಬಗ್ಗೆ ಹೇಳ್ಕೊಳಕ್ಕೆ ಏನಿದೆ ಡಾಕ್ಟರ್? ಲಕ್ಷ್ಮಿನೇ ನನ್ನ ಪ್ರಪಂಚ. ಈಗ ಅವಳೇ ಬಿಟ್ಟು ಹೋಗ್ತಾ ಇದ್ದಾಳೆ. ಹೇಳ್ಕೊಳಕ್ಕೆ ನಾನು ಇರಲ್ಲ, ನನ್ನ ಫ್ಯಾಮಿಲಿನೂ ಇರಲ್ಲ. ಎಲ್ಲ ಹೊರಟೋಗುತ್ತೆ. ರಾಘವ್, ನಿಮ್ಗೆ ಎಷ್ಟು ಅಳಬೇಕು ಅನ್ಸತ್ತೋ ಅಷ್ಟು ಹತ್ಬಿಡಿ. ಅತ್ತಷ್ಟು ಮನಸ್ಸು ಹಗುರ ಆಗತ್ತೆ. ಇದು ಮನಸ್ಸು ಹಗುರ ಆಗೋ ತನಕ ಬರೋ ಕಣ್ಣೀರಲ್ಲ ಡಾಕ್ಟರ್. ಲಕ್ಷ್ಮಿಗೆ ಏನಾದರೂ ಆದರೆ ನಾನು ಖಂಡಿತ ಬದುಕಿರಲ್ಲ. ಸಿ ರಾಘವ್, ಕ್ಯಾನ್ಸರ್ನಿಂದ ಮಾತ್ರ ಜನ ಸಾಯ್ತಾರ? ತಲೆನೋವು, ಜ್ವರದಿಂದ ಸಾಯಲ್ವಾ? ಹಾಗೆ ಕ್ಯಾನ್ಸರ್ ಕೂಡ ಒಂದು ಕಾಯಿಲೆ ಅಷ್ಟೆ. ಇಲ್ಲಿ ನಿಮ್ಮನ್ನು ಭಯ ಬೀಳಿಸಿರೋದು ಕಾಯಿಲೆ ಅಲ್ಲ, ಅದರ ಹೆಸರು. ರಾಘವ್, ಸಾವು ಎಲ್ರಿಗೂ ಬರುತ್ತೆ. ಎಲ್ಲರೂ ಸಾಯ್ತೀವಿ ಅಂತಾನೆ ಬದುಕ್ತಿದ್ದಾರಾ? ಇಲ್ಲ ತಾನೆ. ಅವರೂ ನಗ್ತಾರೆ, ಸಂತೋಷವಾಗಿರ್ತಾರೆ. ಸಾವಿಂದ ತಪ್ಪಿಸ್ಕೊಳ್ಳೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಇರೋಷ್ಟು ದಿನ ನಗ್ತಾ ನಗ್ತಾ ಇರಬೇಕು, ಖುಷಿಯಿಂದ ಬಾಳಬೇಕು, ಬಾಳೋಕ್ಕೆ ಬಿಡಬೇಕು. ಇದೇ ಅಲ್ವಾ ಜೀವನ ಅಂದರೆ? ಇದೆಲ್ಲ ಕೇಳೋಕೆ ಚೆನ್ನಾಗಿರುತ್ತೆ ಡಾಕ್ಟರ್,
ಆದರೆ ಅನುಭವಿಸೋಕ್ಕೆ ಕಾಯಿಲೆ ರೋಗಿಗಳ ಜೀವನ ಮಾತ್ರ ಹಿಂಡಲ್ಲ, ಅವ್ರು ಪ್ರೀತಿಸೋರ್ ಬದುಕನ್ನು ನರಕ ಮಾಡಿಬಿಡುತ್ತೆ. ಬದುಕು ನರಕ ಆಗೋಯ್ತು ಅಂತ ನರಳುತ್ತಾ ಕೈ ಕಟ್ಕೊಂಡು ಕೂತಿರಬಾರ್ದು ರಾಘವ್. ಅವ್ರು ಸಾಯ್ತಾರೆ ಅಂತ ಹೆದರೋದು ಬಿಟ್ಟು ವಾಸ್ತವನ ಒಪ್ಕೊಂಡು ಅವ್ರನ್ನ ಸಂತೋಷವಾಗಿಡೋದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಮನೆಯಲ್ಲಿ ಒಂದು ಪಾಸಿಟಿವ್ ವಾತಾವರಣನ ಸೃಷ್ಟಿ ಮಾಡಿ. ಯಾರಿಗೆ ಗೊತ್ತು, ಲಕ್ಷ್ಮಿ ಸಂಪೂರ್ಣ ಗುಣಮುಖ ಆದರೂ ಆಗ್ಬೋದು. ಯುವರಾಜ್ ಸಿಂಗ್, ಮೋನಿಶಾ ಕೊಯ್ರಾಲಾ, ಲೀಸಾರೆ, ಹೀಗೆ ಕ್ಯಾನ್ಸರ್ನ ಗೆದ್ದವರು ತುಂಬ ಜನ ಇದ್ದಾರೆ. ಲಕ್ಷ್ಮಿ ಅವರಲ್ಲೊಬ್ರು ಯಾಕಾಗಬಾರ್ದು? ನಿನ್ನ ಹೆಂಡತಿನ ಉಳಿಸೋಕೆ ಮ್ಯಾಕ್ಸಿಮಮ್ ಪ್ರಯತ್ನ ಪಡ್ತೀವಿ. ಹಾಗೆ ನೀವು ಅವ್ರು ಇರುವಷ್ಟು ದಿವಸ ಅವರು ಸುಖವಾಗಿ ನೋಡ್ತಾರೆ. ಇವ್ರ ಕ್ಯಾನ್ಸರ್ ವಾಸಿ ಆಗೋದು ಅಂತ ನೀಡಿಬಿಟ್ಟಿದೆ. ಏನೇ ಉದಾಹರಣೆ ಕೊಟ್ಟರು ನಮ್ಮ ಬಾಳ್ ಸರಿ ಹೋಗುತ್ತಾ? ಅಟ್ ದ ಎಂಡ್ ಆಫ್ ದ ಡೇ ಅನುಭವಿಸೋರು ನಾವೇ ಅಲ್ವಾ ಡಾಕ್ಟರ್? ಲಕ್ಷ್ಮಿ ಮುಖ ನೋಡಿದ್ರೆ ಸಾಕು, ಮೊದಲು ನಾನೇ ಸತ್ತೋಗ್ಬೇಡ ಅನ್ಸುತ್ತೆ. ಆಗಲ್ಲ ಡಾಕ್ಟರ್, ನನ್ನೇದಾಗ್ತಾ ಇಲ್ಲ. ನೀವೇನೇ ಕೌನ್ಸಿಲಿಂಗ್ ಮಾಡಿ ಸಮಾಧಾನ ಹೇಳಿದ್ರು ಲಕ್ಷ್ಮಿ ನನ್ ಬಿಟ್ಟೋಗ್ತಿದ್ದಾಳೆ ಅನ್ನೋ ನೋವು ಸಹಿಸ್ಕೊಳಕ್ ಆಗ್ತಿಲ್ಲ ಡಾಕ್ಟರ್. ದಯವಿಟ್ಟು ನನ್ನ ಪಾಡಿ ನನ್ನ ಬಿಟ್ಬಿಡಿ. ಸುಮ್ಮನೆ ನನಗೆ ಬುದ್ಧಿ ಹೇಳ್ತಾ ನಿಮ್ಮ ಸಮಯನ ವ್ಯರ್ಥ ಮಾಡ್ಕೋಬೇಡಿ. ಐ ಆಮ್ ವೆರಿ ಸಾರಿ ಡಾಕ್ಟರ್. ಡಾಕ್ಟರ್, ಏನಾಯ್ತು? ಅವ್ರು ಯಾಕೆ ಹಾಗೆ ಹೊರಗಡೆ ಬಂದರು? ನೋಡಿ ಲಕ್ಷ್ಮಿ ಅವರೇ, ರಾಘವ್ ಕೇಸು ನಾವು ಅಂದ್ಕೊಂಡಿರೋಷ್ಟು ಸುಲಭವಾಗಿಲ್ಲ. ಇನ್ನೂ ಅವರಿಗೆ ಅನೇಕ ರೌಂಡ್ಸ್ಗಳ ಕೌನ್ಸಿಲಿಂಗ್ ಅಗತ್ಯ ಇದೆ. ಅವರಿಗೆ ನಿಮ್ಮ ಮೇಲೆ ಅತಿಯಾದ ಪ್ರೀತಿ, ಆ ಪ್ರೀತಿನೇ ಹೀಗೆಲ್ಲ ಆಡೋದಕ್ಕೆ ಕಾರಣ. ಅವರು ಈ ಡಿಪ್ರೆಷನ್ನಿಂದ ಹೊರಗೆ ಬರಬೇಕು ಅಂದರೆ, ಒಂದು, ನೀವು ಸಂಪೂರ್ಣವಾಗಿ ಕ್ಯಾನ್ಸರ್ನಿಂದ ಗುಣಮುಖರಾಗಬೇಕು. ಇಲ್ಲ, ಅವರು ನಿಮ್ಮನ್ನು ದ್ವೇಷಿಸಬೇಕು. ಸದ್ಯದ ಪರಿಸ್ಥಿತಿಲಿ ಅವೆರಡೂ ಸಾಧ್ಯ ಇಲ್ಲ. ಬಟ್ ಒಂದು ದಾರಿ ಇದೆ. ಈ ಪ್ರೀತಿಗೆ ಒಂದು ಆಲ್ಟರ್ನೇಟ್ ಬೇಕಾಗಿದೆ. ಅಂದರೆ ರಾಘವ್ ತಮ್ಮ ಎಮೋಷನ್ನ ಹಂಚ್ಕೊಳ್ಳೋದಕ್ಕೆ ನಿಮ್ಮ ಥರದವರೇ ಒಬ್ರು ಬೇಕು. ಅವ್ರು ಯಾರೇ ಆಗಿರ್ಬೋದು, ನಿಮ್ಮಮ್ಮ, ಹಿರಿಮಗಳು, ಅವ್ರ ತಂಗಿ, ಹೀಗೆ ಯಾರು ಬೇಕಾದರೂ ಆಗಿರ್ಬೋದು. ಅಮ್ಮಂಗೆ ವಯಸ್ಸಾಗಿದೆ, ಅದಿತಿ ಇನ್ನೂ ತುಂಬ ಚಿಕ್ಕವಳು. ಇವರು ಅವ್ರ ತಂಗಿ ಕವಿತಾ ಜೊತೆ ಅಷ್ಟೊಂದು ಕ್ಲೋಸ್ ಆಗಿಲ್ಲ. ಇಲ್ಲಮ್ಮ, ನಿಮ್ಮ ಜಾಗ ತುಂಬೋದಕ್ಕೆ ಯಾರಾದ್ರೊಬ್ರು ಬೇಕೇ ಬೇಕು. ಹೀಗೆ ಅವ್ರನ್ನ ಒಂಟಿಯಾಗಿ ಬಿಡೋಕ್ಕಾಗಲ್ಲ. ಅರ್ಥ ಆಯಿತು ಡಾಕ್ಟರ್. ಮುಂದಿನ ವಾರ ಮತ್ತೆ ಕರ್ಕೊಂಬನ್ನಿ, ಏನಾಗುತ್ತೆ ಅಂತ ನೋಡೋಣ. ಕೆಲವು ಮಾತ್ರೆಗಳನ್ನು ಬರ್ಕೊಡ್ತೀನಿ, ಕೊಡ್ತಾ ಇರಿ. ಸರಿ ಡಾಕ್ಟರ್. ಬರ್ತೀನಿ ಡಾಕ್ಟರ್. ನನಗೆ ಗೊತ್ತು ಸಾಯಿನಾಥ, ಇದೆಲ್ಲ ನಿಂದೆ ಆಟ. ಅವತ್ತು ರಾಘವ್ಗೆ 2ನೇ ಮದುವೆ ಮಾಡಿಸ್ಬೇಕು ಅಂತ ಜ್ಯೋತಿಷಿ ಹತ್ರ ಹೇಳಿಸಿದೆ. ಇವತ್ತು ಡಾಕ್ಟರ್ ಹತ್ರ ಹೇಳಿಸ್ತಾ ಇದೀಯ.
ತಾನಾಗೆ ನನ್ನ ಎದುರುಗಡೆ ಬಂದು ನಿಂತು ರಾಘವ್ ಎರಡನೇ ಮದುವೆ ಮಾಡಿಸು ಅಂದ್ರೂ ನಾನಿದಕ್ಕೆ ಒಪ್ಪಲ್ಲ. ಇದು ಸಾಧ್ಯನೂ ಇಲ್ಲ.